ಕ್ರೇನ್ ಬಿದ್ದು ಐವರಿಗೆ ಗಂಭೀರ ಗಾಯ ಆಗಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಗಳೂರಿನ ಮೇಡಹಳ್ಳಿ ಸೇತುವೆ ಬಳಿ ನಡೆದಿರುವಂತಹ ಘಟನೆ ಇದು. ನಿರ್ಮಾಣ ಹಂತದ ಕಟ್ಟಡದಲ್ಲಿ ಈ ಅವಘಡ ಸಂಭವಿಸಿದೆ. ಲಿಫ್ಟ್ ಮಾಡುವ ಕೆಲಸಕ್ಕೆ ಬಳಸುವಂತಹ ಕ್ರೇನ್ ಬಿದ್ದು ಈ ಅನಾಹುತ ಸಂಭವಿಸಿರೋದು. 4 ಮನೆಗಳಿಗೆ ಹಾನಿಯಾಗಿದೆ, 5 ಗಂಭೀರವಾಗಿ ಗಾಯ ಆಗಿದೆ. ಕೆಆರ್ಪುರಂನ ಮೇಡಹಳ್ಳಿ ಸೇತುವೆ ಬಳಿ ನಡೆದಿರುವಂತಹ ಘಟನೆ ಇದು. ಬೆಳಗ್ಗೆ 11:30 ಆಗಿದೆ. ಪಾಪ ಜನ ಇದ್ರು, ಮನೆಯಲ್ಲಿ ವಾಸವಾಗಿದ್ರು. ಅವ್ರಿಗೆ 5 ಜನಕ್ಕೆ ಹೇಟ್ ಆಗಿದೆ. ನಾವು ಮೊದಲಿಂದಾನು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ. ಇಂಕ ಮನೆ ಹತ್ರ ಎಲ್ಲ ಕ್ರೇನ್ ಎಲ್ಲ ಇಟ್ಕೊಂಡು, ಅದು ಕ್ರೇನ್ 3 ದಿನದಿಂದ ನಿಲ್ಸಿದ್ರು. ಕ್ರೇನ್ 3 ದಿನದಿಂದ ನಿಲ್ಸಿದ್ರು. ಅದು ಇವತ್ತು ವಾಲಿದೆ. ಇವಾಗ 5 ಜನಕ್ಕೆ ಹೇಟ್ ಆಗಿದೆ. ಒಬ್ಬರಿಗಂತೂ ಸಿವಿಯರ್ ತಲೆಗೆ ಹೇಟ್ ಆಗಿದೆ. BBMP ಅವ್ರಿಗೆ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರೇನು ಆಕ್ಷನ್ ತಗೊಂಡಿಲ್ಲ. ಇವಾಗ ನಮ್ಮನೆಯವ್ರು ಜಸ್ಟ್ ಮಿಸ್ ಆದ್ರು. ನೋಡಿ ಅಲ್ಲಿ ಬಿದ್ದಿದೆ ನೋಡಿ ಅದು. ಅವರು ಒಳಗಡೆ ಗಾಡಿ ಎತ್ಕೊಂಡು ಬಂದು ಕೈಗೆ ಟಚ್ ಆಯ್ತು. ಅವ್ರು ಇಲ್ಲ ಅಂದಿದ್ರೆ ತಲೆ ಮೇಲೆ ಬೀಳ್ಬೇಕಾಗಿತ್ತು. ಹಿಂಗೆ ಈ BBMP ಅವರು ಟ್ಯಾಕ್ಸ್ ಎಲ್ಲ ಮಾಡ್ತಾರೆ. ಇದು ಏನು ಲೀಗಲ್ ಆಗಿ ಮಾಡ್ತಾನೆ ಇಲ್ಲ ಇವರು. ಇದಕ್ಕೆ ಏನಾನ ಆಕ್ಷನ್ ತಗೋಬೇಕು ಅಂತ. ಬೆಳಗ್ಗೆ 11:30 ಆಗಿದೆ. ಪಾಪ ಜನ ಇದ್ರು, ಮನೆಯಲ್ಲಿ ವಾಸವಾಗಿದ್ರು. ಅವ್ರಿಗೆ 5 ಜನಕ್ಕೆ ಹೇಟ್ ಆಗಿದೆ. ನಾವು ಮೊದಲಿಂದಾನು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ. ಇಂಕ ಮನೆ ಹತ್ರ ಎಲ್ಲ ಕ್ರೇನ್ ಎಲ್ಲ ಇಟ್ಕೊಂಡು, ಅದು ಕ್ರೇನ್ 3 ದಿನದಿಂದ ನಿಲ್ಸಿದ್ರು. ಕ್ರೇನ್ 3 ದಿನದಿಂದ ನಿಲ್ಸಿದ್ರು. ಅದು ಇವತ್ತು ವಾಲಿದೆ. ಇವಾಗ 5 ಜನಕ್ಕೆ ಹೇಟ್ ಆಗಿದೆ. ಒಬ್ಬರಿಗಂತೂ ಸಿವಿಯರ್ ತಲೆಗೆ ಹೇಟ್ ಆಗಿದೆ. BBMP ಅವ್ರಿಗೆ ಎಲ್ಲ ಕ್ರೇನ್ ಬಿದ್ದು 5 ಗಂಭೀರ ಗಾಯ ಆಗಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಗಳೂರಿನ ಮೇಡಹಳ್ಳಿ ಸೇತುವೆ ಬಳಿ ನಡೆದಿರುವಂತಹ ಘಟನೆ ಇದು. ನಿರ್ಮಾಣ ಹಂತದ ಕಟ್ಟಡದಲ್ಲಿ ಈ ಅವಘಡ ಸಂಭವಿಸಿದೆ. ಲಿಫ್ಟ್ ಮಾಡುವ ಕೆಲಸಕ್ಕೆ ಬಳಸುವಂತಹ ಕ್ರೇನ್ ಬಿದ್ದು ಈ ಅನಾಹುತ ಸಂಭವಿಸಿರೋದು. 4 ಮನೆಗಳಿಗೆ ಹಾನಿಯಾಗಿದೆ, 5 ಗಂಭೀರವಾಗಿ ಗಾಯ ಆಗಿದೆ. ಕೆಆರ್ಪುರಂನ ಮೇಡಹಳ್ಳಿ ಸೇತುವೆ ಬಳಿ ನಡೆದಿರುವಂತಹ ಘಟನೆ ಇದು. ಬೆಳಗ್ಗೆ 11:30 ಆಗಿದೆ. ಪಾಪ ಜನ ಇದ್ರು, ಮನೆಯಲ್ಲಿ ವಾಸವಾಗಿದ್ರು. ಅವ್ರಿಗೆ 5 ಜನಕ್ಕೆ ಹೇಟ್ ಆಗಿದೆ. ನಾವು ಮೊದಲಿಂದಾನು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ. ಇಂಕ ಮನೆ ಹತ್ರ ಎಲ್ಲ ಕ್ರೇನ್ ಎಲ್ಲ ಇಟ್ಕೊಂಡು, ಅದು ಕ್ರೇನ್ 3 ದಿನದಿಂದ ನಿಲ್ಸಿದ್ರು. ಕ್ರೇನ್ 3 ದಿನದಿಂದ ನಿಲ್ಸಿದ್ರು. ಅದು ಇವತ್ತು ವಾಲಿದೆ. ಇವಾಗ 5 ಜನಕ್ಕೆ ಹೇಟ್ ಆಗಿದೆ. ಒಬ್ಬರಿಗಂತೂ ಸಿವಿಯರ್ ತಲೆಗೆ ಹೇಟ್ ಆಗಿದೆ. BBMP ಅವ್ರಿಗೆ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರೇನು ಆಕ್ಷನ್ ತಗೊಂಡಿಲ್ಲ. ಇವಾಗ ನಮ್ಮನೆಯವ್ರು ಜಸ್ಟ್ ಮಿಸ್ ಆದ್ರು. ನೋಡಿ ಅಲ್ಲಿ ಬಿದ್ದಿದೆ ನೋಡಿ ಅದು. ಅವರು ಒಳಗಡೆ ಗಾಡಿ ಎತ್ಕೊಂಡು ಬಂದು ಕೈಗೆ ಟಚ್ ಆಯ್ತು. ಅವ್ರು ಇಲ್ಲ ಅಂದಿದ್ರೆ ತಲೆ ಮೇಲೆ ಬೀಳ್ಬೇಕಾಗಿತ್ತು. ಹಿಂಗೆ ಈ BBMP ಅವರು ಟ್ಯಾಕ್ಸ್ ಎಲ್ಲ ಮಾಡ್ತಾರೆ. ಇದು ಏನು ಲೀಗಲ್ ಆಗಿ ಮಾಡ್ತಾನೆ ಇಲ್ಲ ಇವರು. ಇದಕ್ಕೆ ಏನಾನ ಆಕ್ಷನ್ ತಗೋಬೇಕು ಅಂತ. ಬೆಳಗ್ಗೆ 11:30 ಆಗಿದೆ. ಪಾಪ ಜನ ಇದ್ರು, ಮನೆಯಲ್ಲಿ ವಾಸವಾಗಿದ್ರು. ಅವ್ರಿಗೆ 5 ಜನಕ್ಕೆ ಹೇಟ್ ಆಗಿದೆ. ನಾವು ಮೊದಲಿಂದಾನು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ. ಇಂಕ ಮನೆ ಹತ್ರ ಎಲ್ಲ ಕ್ರೇನ್ ಎಲ್ಲ ಇಟ್ಕೊಂಡು, ಅದು ಕ್ರೇನ್ 3 ದಿನದಿಂದ ನಿಲ್ಸಿದ್ರು. ಕ್ರೇನ್ 3 ದಿನದಿಂದ ನಿಲ್ಸಿದ್ರು. ಅದು ಇವತ್ತು ವಾಲಿದೆ. ಇವಾಗ 5 ಜನಕ್ಕೆ ಹೇಟ್ ಆಗಿದೆ. ಒಬ್ಬರಿಗಂತೂ ಸಿವಿಯರ್ ತಲೆಗೆ ಹೇಟ್ ಆಗಿದೆ. BBMP ಅವ್ರಿಗೆ ಎಲ್ಲ ಕ್ರೇನ್ ಬಿದ್ದು 5 ಗಂಭೀರ ಗಾಯ ಆಗಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಗಳೂರಿನ ಮೇಡಹಳ್ಳಿ ಸೇತುವೆ ಬಳಿ ನಡೆದಿರುವಂತಹ ಘಟನೆ ಇದು. ನಿರ್ಮಾಣ ಹಂತದ ಕಟ್ಟಡದಲ್ಲಿ ಈ ಅವಘಡ ಸಂಭವಿಸಿದೆ. ಲಿಫ್ಟ್ ಮಾಡುವ ಕೆಲಸಕ್ಕೆ ಬಳಸುವಂತಹ ಕ್ರೇನ್ ಬಿದ್ದು ಈ ಅನಾಹುತ ಸಂಭವಿಸಿರೋದು. 4 ಮನೆಗಳಿಗೆ ಹಾನಿಯಾಗಿದೆ, 5 ಗಂಭೀರವಾಗಿ ಗಾಯ ಆಗಿದೆ. ಕೆಆರ್ಪುರಂನ ಮೇಡಹಳ್ಳಿ ಸೇತುವೆ ಬಳಿ ನಡೆದಿರುವಂತಹ ಘಟನೆ ಇದು. ಬೆಳಗ್ಗೆ 11:30 ಆಗಿದೆ. ಪಾಪ ಜನ ಇದ್ರು, ಮನೆಯಲ್ಲಿ ವಾಸವಾಗಿದ್ರು. ಅವ್ರಿಗೆ 5 ಜನಕ್ಕೆ ಹೇಟ್ ಆಗಿದೆ. ನಾವು ಮೊದಲಿಂದಾನು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ. ಇಂಕ ಮನೆ ಹತ್ರ ಎಲ್ಲ ಕ್ರೇನ್ ಎಲ್ಲ ಇಟ್ಕೊಂಡು, ಅದು ಕ್ರೇನ್ 3 ದಿನದಿಂದ ನಿಲ್ಸಿದ್ರು. ಕ್ರೇನ್ 3 ದಿನದಿಂದ ನಿಲ್ಸಿದ್ರು. ಅದು ಇವತ್ತು ವಾಲಿದೆ. ಇವಾಗ 5 ಜನಕ್ಕೆ ಹೇಟ್ ಆಗಿದೆ. ಒಬ್ಬರಿಗಂತೂ ಸಿವಿಯರ್ ತಲೆಗೆ ಹೇಟ್ ಆಗಿದೆ.
BBMP ಅವ್ರಿಗೆ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರೇನು ಆಕ್ಷನ್ ತಗೊಂಡಿಲ್ಲ. ಇವಾಗ ನಮ್ಮನೆಯವ್ರು ಜಸ್ಟ್ ಮಿಸ್ ಆದ್ರು. ನೋಡಿ ಅಲ್ಲಿ ಬಿದ್ದಿದೆ ನೋಡಿ ಅದು. ಅವರು ಒಳಗಡೆ ಗಾಡಿ ಎತ್ಕೊಂಡು ಬಂದು ಕೈಗೆ ಟಚ್ ಆಯಿತು. ಅವ್ರು ಇಲ್ಲ ಅಂದಿದ್ರೆ ತಲೆ ಮೇಲೆ ಬೀಳಬೇಕಾಗಿತ್ತು. ಹಿಂಗೆ ಈ BBMP ಅವರು ಟ್ಯಾಕ್ಸ್ ಎಲ್ಲ ಮಾಡ್ತಾರೆ. ಇದು ಏನು ಲೀಗಲ್ ಆಗಿ ಮಾಡ್ತಾನೆ ಇಲ್ಲ ಇವರು. ಇದಕ್ಕೆ ಏನೆಲ್ಲ ಆಕ್ಷನ್ ತಗೋಬೇಕು ಅಂತ. ಬೆಳಗ್ಗೆ 11:30 ಆಗಿದೆ. ಪಾಪ ಜನ ಇದ್ರು, ಮನೆಯಲ್ಲಿ ವಾಸವಾಗಿದ್ರು. ಅವ್ರಿಗೆ 5 ಜನಕ್ಕೆ ಹೇಟ್ ಆಗಿದೆ. ನಾವು ಮೊದಲಿಂದಾನು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ. ಹಿಂಗೆ ಮನೆ ಹತ್ರ ಎಲ್ಲ ಕ್ರೇನ್ ಎಲ್ಲ ಅದು ಕ್ರೇನ್ 3 ದಿನದಿಂದ ನಿಲ್ಸಿದ್ರು. ಇದು ಕ್ರೇನ್ 3 ದಿನದಿಂದ ನಿಲ್ಸಿದ್ರು. ಅದು ಇವತ್ತು ವಾಲಿದೆ. ಇವಾಗ 5 ಜನಕ್ಕೆ ಹೇಟ್ ಆಗಿದೆ. ಒಬ್ಬರಿಗಂತೂ ಸಿವಿಯರ್ ತಲೆಗೆ ಹೇಟ್ ಆಗಿದೆ. BBMP ಅವ್ರಿಗೆ ಎಲ್ಲ ಕ್ರೇನ್ ಬಿದ್ದು 5 ಗಂಭೀರ ಗಾಯ ಆಗಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಗಳೂರಿನ ಮೇಡಹಳ್ಳಿ ಸೇತುವೆ ಬಳಿ ನಡೆದಿರುವಂತಹ ಘಟನೆ ಇದು. ನಿರ್ಮಾಣ ಹಂತದ ಕಟ್ಟಡದಲ್ಲಿ ಈ ಅವಘಡ ಸಂಭವಿಸಿದೆ. ಲಿಫ್ಟ್ ಮಾಡುವ ಕೆಲಸಕ್ಕೆ ಬಳಸುವಂತ ಕ್ರೇನ್ ಬಿದ್ದು ಈ ಅನಾಹುತ ಸಂಭವಿಸಿರೋದು. 4 ಮನೆಗಳಿಗೆ ಹಾನಿಯಾಗಿದೆ. 5 ಗಂಭೀರವಾಗಿ ಗಾಯ ಆಗಿದೆ. KRಪುರಂನ ಮೇಡಹಳ್ಳಿ ಸೇತುವೆ ಬಳಿ ನಡೆದಿರುವಂತಹ ಘಟನೆ ಇದು. ಬೆಳಗ್ಗೆ 11:30 ಆಗಿದೆ. ಪಾಪ ಜನ ಇದ್ರು, ಮನೆಯಲ್ಲಿ ವಾಸವಾಗಿದ್ರು. ಅವ್ರಿಗೆ 5 ಜನಕ್ಕೆ ಹೇಟ್ ಆಗಿದೆ. ನಾವು ಮೊದಲಿಂದಾನು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ. ಹಿಂಗೆ ಮನೆ ಹತ್ರ ಎಲ್ಲ ಕ್ರೇನ್ ಎಲ್ಲ ಅದು ಕ್ರೇನ್ 3 ದಿನದಿಂದ ನಿಲ್ಸಿದ್ರು. ಇದು ಕ್ರೇನ್ 3 ದಿನದಿಂದ ನಿಲ್ಸಿದ್ರು. ಅದು ಇವತ್ತು ವಾಲಿದೆ. ಇವಾಗ 5 ಜನಕ್ಕೆ ಹೇಟ್ ಆಗಿದೆ. ಒಬ್ಬರಿಗಂತೂ ಸಿವಿಯರ್ ತಲೆಗೆ ಹೇಟ್ ಆಗಿದೆ. BBMP ಅವ್ರಿಗೆ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರೇನು ಆಕ್ಷನ್ ತಗೊಂಡಿಲ್ಲ. ಇವಾಗ ನಮ್ಮನೆಯವ್ರು ಜಸ್ಟ್ ಮಿಸ್ ಆದ್ರು. ನೋಡಿ ಅಲ್ಲಿ ಬಿದ್ದಿದೆ ನೋಡಿ ಅದು. ಅವರು ಒಳಗಡೆ ಗಾಡಿ ಎತ್ಕೊಂಡು ಬಂದು ಕೈಗೆ ಟಚ್ ಆಯಿತು. ಅವ್ರು ಇಲ್ಲ ಅಂದಿದ್ರೆ ತಲೆ ಮೇಲೆ ಬೀಳಬೇಕಾಗಿತ್ತು. ಹಿಂಗೆ ಈ BBMP ಅವರು ಟ್ಯಾಕ್ಸ್ ಎಲ್ಲ ಮಾಡ್ತಾರೆ. ಇದು ಏನು ಲೀಗಲ್ ಆಗಿ ಮಾಡ್ತಾನೆ ಇಲ್ಲ ಇವರು. ಇದಕ್ಕೆ ಏನೆಲ್ಲ ಆಕ್ಷನ್ ತಗೋಬೇಕು ಅಂತ. ಬೆಳಗ್ಗೆ 11:30 ಆಗಿದೆ. ಪಾಪ ಜನ ಇದ್ರು, ಮನೆಯಲ್ಲಿ ವಾಸವಾಗಿದ್ರು. ಅವ್ರಿಗೆ 5 ಜನಕ್ಕೆ ಹೇಟ್ ಆಗಿದೆ. ನಾವು ಮೊದಲಿಂದಾನು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ. ಹಿಂಗೆ ಮನೆ ಹತ್ರ ಎಲ್ಲ ಕ್ರೇನ್ ಎಲ್ಲ ಅದು ಕ್ರೇನ್ 3 ದಿನದಿಂದ ನಿಲ್ಸಿದ್ರು. ಇದು ಕ್ರೇನ್ 3 ದಿನದಿಂದ ನಿಲ್ಸಿದ್ರು. ಅದು ಇವತ್ತು ವಾಲಿದೆ. ಇವಾಗ 5 ಜನಕ್ಕೆ ಹೇಟ್ ಆಗಿದೆ. ಒಬ್ಬರಿಗಂತೂ ಸಿವಿಯರ್ ತಲೆಗೆ ಹೇಟ್ ಆಗಿದೆ. BBMP ಅವ್ರಿಗೆ ಎಲ್ಲ ಕ್ರೇನ್ ಬಿದ್ದು 5 ಗಂಭೀರ ಗಾಯ ಆಗಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಗಳೂರಿನ ಮೇಡಹಳ್ಳಿ ಸೇತುವೆ ಬಳಿ ನಡೆದಿರುವಂತಹ ಘಟನೆ ಇದು. ನಿರ್ಮಾಣ ಹಂತದ ಕಟ್ಟಡದಲ್ಲಿ ಈ ಅವಘಡ ಸಂಭವಿಸಿದೆ. ಲಿಫ್ಟ್ ಮಾಡುವ ಕೆಲಸಕ್ಕೆ ಬಳಸುವಂತ ಕ್ರೇನ್ ಬಿದ್ದು ಈ ಅನಾಹುತ ಸಂಭವಿಸಿರೋದು. 4 ಮನೆಗಳಿಗೆ ಹಾನಿಯಾಗಿದೆ. 5 ಗಂಭೀರವಾಗಿ ಗಾಯ ಆಗಿದೆ. KRಪುರಂನ ಮೇಡಹಳ್ಳಿ ಸೇತುವೆ ಬಳಿ ನಡೆದಿರುವಂತಹ ಘಟನೆ ಇದು. ಬೆಳಗ್ಗೆ 11:30 ಆಗಿದೆ. ಪಾಪ ಜನ ಇದ್ರು, ಮನೆಯಲ್ಲಿ ವಾಸವಾಗಿದ್ರು. ಅವ್ರಿಗೆ 5 ಜನಕ್ಕೆ ಹೇಟ್ ಆಗಿದೆ. ನಾವು ಮೊದಲಿಂದಾನು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ. ಹಿಂಗೆ ಮನೆ ಹತ್ರ ಎಲ್ಲ ಕ್ರೇನ್ ಎಲ್ಲ ಅದು ಕ್ರೇನ್ 3 ದಿನದಿಂದ ನಿಲ್ಸಿದ್ರು. ಇದು ಕ್ರೇನ್ 3 ದಿನದಿಂದ ನಿಲ್ಸಿದ್ರು. ಅದು ಇವತ್ತು ವಾಲಿದೆ. ಇವಾಗ 5 ಜನಕ್ಕೆ ಹೇಟ್ ಆಗಿದೆ. ಒಬ್ಬರಿಗಂತೂ ಸಿವಿಯರ್ ತಲೆಗೆ ಹೇಟ್ ಆಗಿದೆ. BBMP ಅವ್ರಿಗೆ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರೇನು ಆಕ್ಷನ್ ತಗೊಂಡಿಲ್ಲ. ಇವಾಗ ನಮ್ಮನೆಯವ್ರು ಜಸ್ಟ್ ಮಿಸ್ ಆದ್ರು. ನೋಡಿ ಅಲ್ಲಿ ಬಿದ್ದಿದೆ ನೋಡಿ ಅದು. ಅವರು ಒಳಗಡೆ ಗಾಡಿ ಎತ್ಕೊಂಡು ಬಂದು ಕೈಗೆ ಟಚ್ ಆಯಿತು. ಅವ್ರು ಇಲ್ಲ ಅಂದಿದ್ರೆ ತಲೆ ಮೇಲೆ ಬೀಳಬೇಕಾಗಿತ್ತು. ಹಿಂಗೆ ಈ BBMP ಅವರು ಟ್ಯಾಕ್ಸ್ ಎಲ್ಲ ಮಾಡ್ತಾರೆ. ಇದು ಏನು ಲೀಗಲ್ ಆಗಿ ಮಾಡ್ತಾನೆ ಇಲ್ಲ ಇವರು. ಇದಕ್ಕೆ ಏನೆಲ್ಲ ಆಕ್ಷನ್ ತಗೋಬೇಕು ಅಂತ. ಬೆಳಗ್ಗೆ 11:30 ಆಗಿದೆ. ಪಾಪ ಜನ ಇದ್ರು, ಮನೆಯಲ್ಲಿ ವಾಸವಾಗಿದ್ರು. ಅವ್ರಿಗೆ 5 ಜನಕ್ಕೆ ಹೇಟ್ ಆಗಿದೆ. ನಾವು ಮೊದಲಿಂದಾನು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ. ಹಿಂಗೆ ಮನೆ ಹತ್ರ ಎಲ್ಲ ಕ್ರೇನ್ ಎಲ್ಲ ಅದು ಕ್ರೇನ್ 3 ದಿನದಿಂದ ನಿಲ್ಸಿದ್ರು. ಇದು ಕ್ರೇನ್ 3 ದಿನದಿಂದ ನಿಲ್ಸಿದ್ರು. ಅದು ಇವತ್ತು ವಾಲಿದೆ. ಇವಾಗ 5 ಜನಕ್ಕೆ ಹೇಟ್ ಆಗಿದೆ. ಒಬ್ಬರಿಗಂತೂ ಸಿವಿಯರ್ ತಲೆಗೆ ಹೇಟ್ ಆಗಿದೆ. BBMP ಅವ್ರಿಗೆ ಎಲ್ಲ